ಲೇಡೀಸ್ ಅಂಡ್ ಜೆಂಟಲ್ಮನ್, ಕರ್ನಾಟಕದಲ್ಲಿ ಮತ್ತೊಮ್ಮೆ ಯಡಿಯೂರಪ್ಪ ವರ್ಸಸ್ ಸಿದ್ದರಾಮಯ್ಯ ಅನ್ನುವಂಥ ವಾತಾವರಣ ಏನಾದರೂ ನಿರ್ಮಾಣ ಆಗ್ತಾ ಇದೆಯಾ? ಯಡಿಯೂರಪ್ಪನವರ 5 ದಶಕಗಳ ರಾಜಕೀಯ ಸಾಧನೆಗೆ ಅಭಿಮಾನೋತ್ಸವ ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಕೌಂಟ್ರಿ ಎಂಬಂತೆ ತುಮಕೂರಿನಲ್ಲಿ ಸಿದ್ದರಾಮೋತ್ಸವಕ್ಕೆ ವೇದಿಕೆ ರೆಡಿ ಆಗ್ತಾ ಇದೆ. ಮತ್ತೊಮ್ಮೆ ಕರ್ನಾಟಕದಲ್ಲಿ ಯಡಿಯೂರಪ್ಪ ವರ್ಸಸ್ ಸಿದ್ದರಾಮಯ್ಯ ಅನ್ನುವಂತಹ ವಾತಾವರಣ. ಈ ಕುರಿತ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಅನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಮೇ 9ರಂದು ಅಭಿಮಾನೋತ್ಸವ. ರಾಜಾಹುಲಿ ರೈತ ನಾಯಕ BS ಯಡಿಯೂರಪ್ಪನವರು ರಾಜಕೀಯಕ್ಕೆ ಬಂದು 50 ವರ್ಷಗಳನ್ನು ಪೂರೈಸಿರೋ ಹಿನ್ನೆಲೆಯಲ್ಲಿ ಅಭಿಮಾನಿಗಳಿಂದ ನಡೆಸ್ತಾ ಇರುವಂತಹ ಅಭಿಮಾನೋತ್ಸವ ಕಾರ್ಯಕ್ರಮ ಹೆಚ್ಚು ಕಮ್ಮಿ 10 ಲಕ್ಷ ಜನರನ್ನ ಸೇರಿಸಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಏನ್ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಕೌಂಟರ್ ಕೊಡ್ಲಿಕ್ಕೆ ಸಿದ್ದರಾಮಯ್ಯನವರ ಬಣದವರು ಕಾಂಗ್ರೆಸ್ ಸರ್ಕಾರ 3 ವರ್ಷ ಪೂರೈಸಿರೋ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಮತ್ತೊಮ್ಮೆ ಸಿದ್ದರಾಮೋತ್ಸವವನ್ನ ಸಮಾವೇಶವನ್ನ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಮೇನಲ್ಲಿ ಮತ್ತೊಮ್ಮೆ ಸಿದ್ದರಾಮೋತ್ಸವ ವರ್ಸಸ್ ಯಡಿಯೂರಪ್ಪ ಉತ್ಸವ, ಅಭಿಮಾನೋತ್ಸವ ವರ್ಸಸ್ ಸರ್ಕಾರದ 3 ವರ್ಷಗಳ ಸಾಧನೆಯ ಸಮಾವೇಶ. ಎಸ್ ವೀಕ್ಷಕರೇ, ಇವರಿಬ್ಬರು ಧೀಮಂತ ನಾಯಕರು. ರಾಜಾಹುಲಿ ಯಡಿಯೂರಪ್ಪ, ಅಹಿಂದ ನಾಯಕ ಸಿದ್ದರಾಮಯ್ಯ. ಇಬ್ರು ಕೂಡ ತಳಮಟ್ಟದಿಂದ ಬೆಳೆದು ಬಂದಂಥವರು. ಯಡಿಯೂರಪ್ಪ ಸೈಕಲ್ನಲ್ಲಿ ಓಡಾಡಿ ಪಕ್ಷವನ್ನ ಕಟ್ಟಿ ದಕ್ಷಿಣ ಭಾರತದಲ್ಲೇ ಏಕೈಕ ರಾಜ್ಯ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದಂಥವರು. ಹಾಗೆಯೇ ಸಿದ್ದರಾಮಯ್ಯ ಹಿಂದುಳಿದ ವರ್ಗದಲ್ಲಿ ಹುಟ್ಟಿ ಮುಖ್ಯಮಂತ್ರಿ 2 ಬಾರಿ ಅತಿ ಹೆಚ್ಚು ಅವಧಿಯ ಮುಖ್ಯಮಂತ್ರಿ ಅನ್ನುವ ದಾಖಲೆಯನ್ನ ಬರೆದ್ರು. ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಸಚಿವರು ಅನ್ನುವಂಥ ದಾಖಲೆಯನ್ನ ಬರೆದ್ರು ಸಿದ್ದರಾಮಯ್ಯ. ಇವರಿಬ್ಬರ ನಡುವೆ ಈಗ ಮತ್ತೊಮ್ಮೆ ಸಮಾವೇಶಗಳ ಪೈಪೋಟಿ. ಅಭಿಮಾನೋತ್ಸವಕ್ಕೆ ಸಿದ್ದರಾಮೋತ್ಸವ ಕೌಂಟರ್, ಅದು ಕೂಡ ಮೇ 2026ರಲ್ಲೇ ನಡೀತಾ ಇರೋದು ಇವತ್ತಿನ ಹೈಲೈಟ್. ಎಸ್ ವೀಕ್ಷಕರೇ, ಸರ್ಕಾರ 3 ವರ್ಷ ಪೂರೈಸಿರೋ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಸರ್ಕಾರದ ಸಾಧನೆಯನ್ನ ಜನರಿಗೆ ತಿಳಿಸ್ಲಿಕ್ಕೆ ಸಾಧನಾ ಸಮಾವೇಶ ಮಾಡಲಿಕ್ಕೆ ಕಾಂಗ್ರೆಸ್ ರೆಡಿ ಆಗ್ತಾ ಇದೆ. ಇದಕ್ಕೆ ತುಮಕೂರಿನಲ್ಲಿ ವೇದಿಕೆ ರೆಡಿ ಆಗಲಿಕ್ಕೆ ಡಾಕ್ಟರ್ ಪರಮೇಶ್ವರ್ ಈಗಾಗಲೇ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಮಾವೇಶಕ್ಕೆ ಸಾಗರೋಪಾದಿಯಲ್ಲಿ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದೇ ರೀತಿ ಯಡಿಯೂರಪ್ಪನವರ 5 ದಶಕಗಳ ಸಾಧನೆಯ ಸವಿನೆನಪಿಗಾಗಿ ಮಾಡ್ತಾ ಇರುವಂತಹ ಸಮಾವೇಶ ಅಭಿಮಾನೋತ್ಸವಕ್ಕೆ ವೇದಿಕೆ ರೆಡಿ ಆಗ್ತಾ ಇದೆ. ಆ ವೇದಿಕೆಯನ್ನ ಸ್ವತಃ ಮಗ ವಿಜಯೇಂದ್ರ ಅವರ ಮುಂದಾಳತ್ವದಲ್ಲಿ ಅಲ್ಲಿಯ ಕೆಲಸ ನಡೀತಾ ಇದೆ. ಒಟ್ನಲ್ಲಿ ಮೇ ತಿಂಗಳಲ್ಲಿ ಮತ್ತೆ ಸಮಾವೇಶಗಳ ಭರಾಟೆ. ಕಾಂಗ್ರೆಸ್ನಿಂದ ಸರ್ಕಾರದ 3 ವರ್ಷಗಳ ಸಾಧನಾ ಸಮಾವೇಶ, ಬಿಜೆಪಿಯಿಂದ ಯಡಿಯೂರಪ್ಪನವರ 50 ವರ್ಷಗಳ ರಾಜಕೀಯ ಜೀವನದ ಸಾಧನೆಗಾಗಿ ಅಭಿಮಾನೋತ್ಸವ, ಮತ್ತೆ ಯಡಿಯೂರಪ್ಪ ವರ್ಸಸ್ ಸಿದ್ದರಾಮಯ್ಯ ಅನ್ನುವಂತಹ ವಾತಾವರಣ 2028ರ ಚುನಾವಣೆಗೂ ನಡೆಯುತ್ತಾ ಅನ್ನೋದೇ ಈಗಿರುವಂತಹ ಕುತೂಹಲ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.